ಒಂದು ಪ್ಯಾನಲ್ ಮಗಳು ಇವ್ರು ಗೆಲ್ತಾರೆ ಅನ್ನೋದು ಬೇರೆ ವಿಷಯ. ಆದರೆ ಇಲ್ಲಿ ಇಬ್ಬರೂ ಸಹಿತ ಎರಡೂ ಪಂಗಡದವರು, ಎರಡೂ ಕಡೆಯಿಂದ ಬಣದವರು ಇವತ್ತು ನಾವು ಗಮನಿಸಬೇಕಾಗಿದೆ. ಅಪ್ಪನ್ನ ಗೌಡರಷ್ಟ ಇವರು ಪ್ರಾಮಾಣಿಕರಿದ್ದಾರೆ. ಅವರು ನಿಜವಾಗಿಯೂ ಆ ಸಂಸ್ಥೆಯನ್ನು ಹೀರಾ ಶುಗರ್ ಫ್ಯಾಕ್ಟ್ರಿ ಇರ್ಬೋದು, ಆ ಭಾಗದ ಸಂಘಟನೆಗಳಾಗಿರ್ಬೋದು, ಸಂಘ ಸಂಸ್ಥೆ ಕಟ್ಟಿದ್ದಾಗಿರ್ಬೋದು, ಅಪ್ಪನ್ನ ಗೌಡರಷ್ಟು ಪ್ರಾಮಾಣಿಕರು ಎರಡೂ ಕಡೆ ಇದ್ದಾರೆ ಅನ್ನೋದು ಇವತ್ತು ನಾವು ಮತದಾರರು ವಿಚಾರ ಮಾಡಬೇಕಾಗಿದೆ. ಅದಕ್ಕೆ ಮತದಾರರಾದರೂ ಸಹಿತ ಇವತ್ತು ಯಾರು ಅವರಿಗೆ ಹಿತವರು ಅನ್ನೋದನ್ನು ನಿಂತು ಯೋಚನೆ ಮಾಡುವಂಥದ್ದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಲ್ಲಿ ಯಾರದೇ ಗುಂಡಾಗಿರಿ ಅದಕ್ಕೂ ಬೆದರುವಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮತದಾರ ಎದ್ದು ನಿಂತಂತಂದ್ರೆ, ಹೋಟ್ ಹಾಕುವಂಥ ಎದ್ದು ನಿಂತಂತಂದ್ರೆ ಇಲ್ಲಿ ಯಾರೂ ಅವ್ರು ಎದುರು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಅದು ದುರಂತ ಏನಾಗ್ಯದಪ್ಪ ಅಂತಂದ್ರೆ ಇಲ್ಲಿ ನಾವು ಮತದಾರರು ಸಹಿತ ರೊಕ್ಕಕ್ಕೆ ಮಾರ್ಕೊಳ್ಳೋದು, ಮತ್ತೆ ಅದಕ್ಕೆ ಮಾರ್ಕೊಳ್ಳೋದು. ಈಗ ಸುದ್ದಿಗಳು ಬರ್ತಾ ಇದ್ದಾವೆ, PKPS ಸದಸ್ಯರು ಅಥವಾ ಆಯ್ಕೆ ಮಾಡೋಂಥವ್ರು ಸಹಿತ ದುಡ್ಡು ತೊಗೊಂಡು PKPSಗೆ 20 ಲಕ್ಷ 20 ಯಾರು ಕೊಟ್ಟರು ಗೊತ್ತಿಲ್ಲ. ಇನ್ನು ಕೆಲವರು ಹೋಗಿ ಮುಚ್ಚಿಡ್ತಾ ಇದ್ದಾರೆ PKPS ಸದಸ್ಯರೆಲ್ಲ. DCC ಬ್ಯಾಂಕು ಆಯಿತು, ಎರಡೂ ಆಯ್ತು, ಹೇಗೆ ನಡ್ತಾವಿಲ್ಲ. ಇದು ನೀನು ತೋರಿಸ್ತದಪ್ಪ ಅಂತಂದ್ರೆ ನಮ್ಮ ಮತದಾರರು ಸಹಿತ ಈ ದುಡ್ಡಿಗೆ ಆಸೆ ಮಾಡ್ತಾ ಇದ್ದಾರೆ ಅಥವಾ ಗುಂಡಾಗಿ ಬೆದರ್ತಾ ಇದ್ದಾರೆ ಅನ್ನೋಂಥ ಅಂಶಗಳು ಸ್ಪಷ್ಟ ಆಗ್ತಾ ಇದ್ದಾವೆ. ಇಂಥ ಪರಿಸ್ಥಿತಿಯಲ್ಲೇ ನಮ್ಮ ಚುನಾವಣಾ ಕಮಿಷನ್ ಇದ್ದಿದ್ದು ಪೂರ್ತಿಯಾಗಿ ತನ್ನ ಡೆಡಿಕೇಶನ್ ಮಾಡಿ ಇಲ್ಲಿ ನ್ಯಾಯಯುತವಾಗಿ ಯಾರಿದ್ದಾರಪ್ಪ ಅಥವಾ ಇದನ್ನು ಹಿಡಿದು ಬಿಡೋದು ಇದು ಮಾಡಿಸೇ ಕೊಡಬಾರ್ದು. ಯಾವುದಕ್ಕಾದರೂ ಗುಂಡಾಯರಿಗೆ ಆಸ್ಪತ್ರೆ ಮಾಡಲೇ ಕೊಡಬಾರ್ದು, ಅದಕ್ಕೆ ಅಲ್ಲಿ ದುಡ್ಡು ಹಂಚೋದಕ್ಕೆ ಆಸ್ಪತ್ರೆ ಮಾಡಲೇ ಕೊಡಬಾರ್ದು. ಇದು ಡ್ಯೂಟಿ ನಮ್ಮ ಎಲೆಕ್ಷನ್ ಕಮಿಷನದು. ಅದು ಸರಿಯಾಗಿ ಆ ಡ್ಯೂಟಿಯನ್ನು ಮಾಡಿದರೆ ಪ್ರಾಮಾಣಿಕವಾಗಿ ಅವ್ರಿಗೆ ಮತ ಹಾಕುವಂಥ ಒಂದು ಸ್ವಾತಂತ್ರ್ಯ ತಂದಂಗೆ ಆಗ್ತದೆ. ಆ ಸ್ವಾತಂತ್ರ್ಯ ಮತದಾರ ತನಗೆ ಯಾರು ಯೋಗ್ಯದಾರೋ, ಕತ್ತಿಯವ್ರು ಯೋಗ್ಯದ್ರೆ ಕತ್ತಿಯವ್ರಿಗೆ ಊಟ ಹಾಕಿರಿ, ಇಲ್ಲ ನಮ್ಮ ಇವರು ಜಾರಕಿಹೊಳಿ ಮತ್ತು ಜೊಲ್ಲೆ ಅವ್ರು ಯೋಗ್ಯ ಅವ್ರಿಗೆ ಹಾಕಿರಿ. ಅವ್ರಿಗೆ ಸ್ವತಂತ್ರವಾಗಿ ಮತ ಹಾಕುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಬೇಕಾಗಿದೆ. ಅದು ಇಬ್ಬರು ಹೇಳ್ತಾ ಇರ್ತಾರೆ, ನಾವಿಲ್ಲಪ್ಪ ರೈತ ಪರ ಅಂತೇಳಿ. ಎರಡೂ ಕಡೆ ಅವ್ರು ಹೇಳ್ತಾರೆ, ನಾವು ಗುಂಡಾಗಳಲ್ಲ, ಅವ್ರು ಗುಂಡಾಗಳತ್ತ ಅವ್ರು ಹೇಳ್ತಾರೆ, ಅವ್ರು ಗುಂಡಾಗಳತ್ತ ಅವ್ರು ಹೇಳ್ತಾರೆ.